ನಮ್ಮ ನ್ಯೂಸ್ಗೆ ಸ್ವಾಗತ. ಪಾಲಿಟೆಕ್ನಿಕ್ ಆವರಣದ ಕೆಳ ಅಂತಸ್ತಿನ ನೀರಿನ ಟ್ಯಾಂಕ್ ತುಂಬಿ ಚರಂಡಿ ಪಾಲಾದ ಕುಡಿಯುವ ನೀರು. ಚಿಂತಾಮಣಿ ನಗರದಾದ್ಯಂತ ಹಲವಾರು ಕಡೆ ಕುಡಿಯುವ ನೀರಿನ ಪೈಪುಗಳು ಹಾಳಾಗಿ ಕುಡಿಯುವ ನೀರು ಚರಂಡಿ ರಸ್ತೆಯ ಪಾಲಾಗುತ್ತಿದ್ದರೂ ಗಮನ ಹರಿಸದ ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ಆರೋಪ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ. ಕುಡಿಯುವ ನೀರು ಪೋಲಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ಮತ್ತು ಬಹುತೇಕ ಮಾಧ್ಯಮಗಳು ಬೆಳಕು ಚೆಲ್ಲುತ್ತಿದ್ದರೂ ನಗರಸಭೆಯ ಅಧಿಕಾರಿಗಳು ಮಾತ್ರ ಜಾಣಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆಯೇ ಹೊರತು ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ. ಭಾನುವಾರವಾದ ಇಂದು ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಾದ ಪಾಲಿಟೆಕ್ನಿಕ್ ರಸ್ತೆಯ ಚರಂಡಿಯಲ್ಲಿ ಕುಡಿಯುವ ನೀರು ಪೋಲಾಗುತ್ತಿದೆ. ಪಾಲಿಟೆಕ್ನಿಕ್ ಆವರಣದಲ್ಲಿ ನಿರ್ಮಾಣ ಮಾಡಿರುವ ಕೆಳ ಅಂತಸ್ತಿನ ನೀರಿನ ಟ್ಯಾಂಕ್ ತುಂಬಿ ಹೋಗಿ ಮುಚ್ಚಳದ ಮೂಲಕ ಮತ್ತು ಟ್ಯಾಂಕಿಗೆ ಅಳವಡಿಸಿರುವ ಪೈಪುಗಳ ಜಾಗದಲ್ಲಿ ಕುಡಿಯುವ ನೀರು ಹೊರಕ್ಕೆ ಬಂದು ಪಾಲಿಟೆಕ್ನಿಕ್ ಆವರಣದಿಂದ ಹರಿದು ಚರಂಡಿ ಪಾಲಾಗುತ್ತಿದ್ದರೂ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ. ನಗರದಲ್ಲಿ ಪ್ರತಿದಿನ ಕುಡಿಯುವ ನೀರು ಪೈಪುಗಳು ಒಡೆದು ಹೋಗಿ ಟ್ಯಾಂಕುಗಳು ಮನೆಗೆ ನೀರು ಸರಬರಾಜು ಮಾಡುವ ತೊಟ್ಟಿಗಳು ತುಂಬಿ ರಸ್ತೆಗೆ ಬಂದು ಓಡಾಡಲು ತೊಂದರೆಯಾಗುವುದರ ಜೊತೆಗೆ ಅನಾವಶ್ಯಕವಾಗಿ ಕುಡಿಯುವ ನೀರು ಚರಂಡಿ ಪಾಲಾಗುತ್ತಿದ್ದು ನಗರಸಭೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ, ಪ್ರತಿಕ್ರಿಯೆ ಸಹ ಮಾತ್ರ ನೀಡುತ್ತಿಲ್ಲ, ಸಮಯಕ್ಕೆ ಸರಿಯಾಗಿ ದುರಸ್ತಿ ಮಾಡುತ್ತಿಲ್ಲ ಎಂಬ ಉತ್ತರ ಸಿಗುತ್ತಿದೆ. ಕುಡಿಯುವ ನೀರು ಈ ರೀತಿ ಪೋಲಾಗುತ್ತಿರುವುದನ್ನು ತಡೆಯಲು ನಗರಸಭೆ ಅಧಿಕಾರಿಗಳು ಎಂದು ಎಚ್ಚೆತ್ತುಕೊಂಡು ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಹೆಸರು ವೆಂಕಟರಮಣ ಅಂತೇಳಿ. ಇಲ್ಲಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಸುಮಾರು ದಿನಗಳಿಂದ ನೀರು ಪೋಲಾಗ್ತಾ ಇದೆ. ನಾವು ಒಂದು ಸತಿ ನೋಡಿದ್ವಿ, ತಿರುಗಿ ಒಂದು ಸುಮಾರು 15-20 ದಿವಸಗಳಿಂದ ನೀರು ಈ ಥರ ಪೋಲಾಗ್ತಾ ಇದೆ. ವಾಟರ್ ಮ್ಯಾನ್ ಕೂಡ ಗಮನ ಹರಿಸ್ದಿರ ಇಲ್ಲಿ ಸ್ವಿಚ್ ಆನ್ ಮಾಡಿಬಿಟ್ಟು ಹೊರಟೋಗ್ತದೆ. ನೀರು ತುಂಬ ದಿನಗಳಿಂದ ಜಾಸ್ತಿ ಪೋಲಾಗ್ತಿದೆ. ಚರಂಡಿಯಲ್ಲಿ ಅಂತ ಹೋಗ್ತಾ ಇದ್ದಾವೆ ನೀರು. ಇದರ ಬಗ್ಗೆ ನಗರಸಭೆ ಅಧಿಕಾರಿಗಳು ಗಮನ ಹರಿಸ್ದಿರ ಈ ಥರ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಇದರ ಬಗ್ಗೆ ಸೂಕ್ತ ಗಮನ ಹರಿಸಿ ಇದ್ರ ಬಗ್ಗೆ ಪರಿಹಾರ ಮಾಡಬೇಕಂತೇಳಿ ನಮ್ಮ ನಗರ ಸಭೆ ಅಧಿಕಾರಿಗಳಲ್ಲಿಗೆ ಮನವಿ ಮಾಡ್ತಾಯಿದ್ವಿ.